ಕಾಪಾಡುವ ಜಗದೀಶ್ವರ ಕಾಶಿಯಲ್ಲಿ ವಿಶ್ವೇಶ್ವರನಾಗಿ ನೆಲೆ ನಿಂತು ಭಕ್ತರನ್ನ ಉದ್ಧರಿಸ್ತಾ ಇದ್ದಾನೆ. ಹಿಂದೂಗಳ ನಂಬಿಕೆ ಪ್ರಕಾರ ಜೀವಮಾನದಲ್ಲೊಮ್ಮೆ ಕಾಶಿ ವಿಶ್ವೇಶ್ವರನ ದರ್ಶನ ಮಾಡಬೇಕೆಂಬ ಪ್ರತೀತಿ ಇದೆ. ಆದರೆ ಎಲ್ಲರಿಗೂ ಈ ಅವಕಾಶ ಲಭಿಸೋದಿಲ್ಲ. ಅಂತವರು ಈ ಕ್ಷೇತ್ರಕ್ಕೆ ಹೋದರೆ ಕಾಶಿಗೆ ಹೋದಷ್ಟೇ ಪುಣ್ಯ ಬರುತ್ತಂತೆ. ಬನ್ನಿ ಹಾಗಾದ್ರೆ ಆ ದಿವ್ಯ ದೇಗುಲ ಯಾವುದು, ಅದರ ವಿಶೇಷತೆಗಳು ಏನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರೋಣ. ಸುಮಾರು 1000 ವರ್ಷಗಳಷ್ಟು ಪುರಾತನವಾದ ಕಪಿಲೇಶ್ವರ ದೇವಾಲಯವನ್ನ ದಕ್ಷಿಣ ಕಾಶಿ ಎಂದು ಕರೆಯಲಾಗ್ತಾ ಇದ್ದು, ಈ ದೇಗುಲಕ್ಕೆ ಕಪಿಲ ಮುನಿಗಳು ತಪಸ್ಸುಗೈದು ಶಿವನ ಲಿಂಗವನ್ನ ಇಲ್ಲಿ ಸ್ಥಾಪನೆ ಮಾಡಿದ್ರು. ಕಪಿಲ ಮುನಿಗಳು ಆರಾಧಿಸಿದ ಶಿವನ ಲಿಂಗವಿರೋದ್ರಿಂದ ಈ ದೇಗುಲವನ್ನ ಕಪಿಲೇಶ್ವರ ಎನ್ನುವ ಹೆಸರಿನಿಂದ ಕರೆಯಲಾಗ್ತಾ ಇದ್ದು, ಈ ದೇಗುಲಕ್ಕೆ ಭೇಟಿ ನೀಡಿದ್ರೆ ಕಾಶಿಗೆ ಭೇಟಿ ನೀಡಿದಷ್ಟೇ ಪುಣ್ಯ ಬರುತ್ತೆ ಎಂದು ಹೇಳಲಾಗುತ್ತೆ. ಸಾಮಾನ್ಯವಾಗಿ ನಾವು ಶಿವನ ಎಲ್ಲ ಆಲಯಗಳಲ್ಲಿಯೂ ಶಿವನ ಲಿಂಗವನ್ನ ಮಾತ್ರ ಸ್ಥಾಪನೆ ಮಾಡಿರೋದನ್ನ ನೋಡಿರ್ತೀವಿ. ಆದ್ರೆ ಈ ಕಪಿಲೇಶ್ವರ ದೇಗುಲದಲ್ಲಿ ಹರಿ ಮತ್ತು ಹರನ ಮೂರ್ತಿಯನ್ನ ಮುಖಾಮುಖಿಯಾಗಿ ಸ್ಥಾಪನೆ ಮಾಡಿದ್ದು, ಈ ರೀತಿ ಮೂರ್ತಿ ಸ್ಥಾಪನೆ ಮಾಡಿರುವ ಭಾರತದ ಏಕೈಕ ಶಿವ ದೇವಾಲಯ ಎಂಬ ಹೆಗ್ಗಳಿಕೆಗೂ ಕಪಿಲೇಶ್ವರ ದೇವಸ್ಥಾನ ಭಾಜನವಾಗಿದೆ. ಇಲ್ಲಿಗೆ ಬಂದು ಸೋಮವಾರದ ದಿನ ಶಿವನಿಗೆ ಪ್ರಿಯವಾದ ರುದ್ರಾಭಿಷೇಕ ಮಾಡಿಸೋದ್ರಿಂದ ವ್ಯವಹಾರ ಸಮಸ್ಯೆ, ಮಾನಸಿಕ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆ ಹೀಗೆ ಅನೇಕ ಸಮಸ್ಯೆಗಳು ದೂರವಾಗುತ್ತೆ ಎನ್ನುವುದು ಇಲ್ಲಿಗೆ ಬರುವ ಭಕ್ತಾದಿಗಳ ನಂಬಿಕೆಯಾಗಿದೆ. ಈ ಕ್ಷೇತ್ರಕ್ಕೆ ಆದಿ ಶಂಕರಾಚಾರ್ಯರು ತಮ್ಮ ಶಿಷ್ಯ ವರ್ಗದೊಂದಿಗೆ ಬಂದು ಪೂಜೆ ಮಾಡಿ ಕಪಿಲೇಶ್ವರನ ಆಶೀರ್ವಾದವನ್ನ ಪಡೆದಿದ್ದರೆಂಬ ಐತಿಹ್ಯವಿದ್ದು, ಈ ದೇವಾಲಯಕ್ಕೆ ಸ್ವಾಮಿ ವಿವೇಕಾನಂದರು ಹಾಗೂ ಮಹಾತ್ಮ ಗಾಂಧೀಜಿಯವರು ಕೂಡ ಭೇಟಿ ನೀಡಿದ್ರು. ಪೂರ್ವಾಭಿಮುಖವಾಗಿ ನಿರ್ಮಿತವಾದ ಈ ದೇಗುಲವು 2 ಅಂತಸ್ತಿನ ಚಾವಣಿಯನ್ನ ಹೊಂದಿದ್ದು, ದೇಗುಲವು ಗರ್ಭಗೃಹ, ಅಂತರಾಳ, ನವರಂಗ, ಮುಖಮಂಟಪ, ಸಭಾಮಂಟಪ, ಪ್ರದಕ್ಷಿಣಾ ಪಥವನ್ನ ಹೊಂದಿದೆ. ದೇಗುಲದ ಎಡಪಾರ್ಶ್ವದಲ್ಲಿ ನವಗ್ರಹಗಳ ಗುಡಿ ಇದ್ದು, ಆಲಯದ ಆವರಣದಲ್ಲಿ ಗಣೇಶ ಮಂದಿರ, ದತ್ತ ಮಂದಿರ, ಸಾಯಿ ಮಂದಿರ, ನಾಗ ದೇವತೆಗಳ ಮಂದಿರವನ್ನ ನಿರ್ಮಿಸಲಾಗಿದೆ. ಇನ್ನು ಪ್ರತಿ 12 ವರ್ಷಗಳಿಗೊಮ್ಮೆ ನಾಗ ಸಾಧುಗಳು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಶಿವನಿಗೆ 4 ದಿನಗಳ ಕಾಲ ಪೂಜೆ ಸಲ್ಲಿಸಿ ಪಾವನರಾಗ್ತಾರೆ. ನಾಗ ಸಾಧುಗಳು ದೇಶದಲ್ಲಿನ 12 ಜ್ಯೋತಿರ್ಲಿಂಗ ಮತ್ತು 4 ಚಾರ್ಧಾಮ್ ಯಾತ್ರೆ ಮಾಡಿ ತಮ್ಮ ಜೊತೆ ತಂದ ಗಂಗೆಯ ನೀರನ್ನ ಈ ದೇಗುಲದಲ್ಲಿರುವ ಜಲಕುಂಡದಲ್ಲಿ ಹಾಕಿ ಕಪಿಲೇಶ್ವರನ ದರ್ಶನ ಮಾಡಿದ್ರೆ ಮಾತ್ರ ಸಾಧುಗಳ ಯಾತ್ರೆ ಪೂರ್ಣಗೊಂಡು ಮುಕ್ತಿ ದೊರಕುತ್ತೆ ಎಂಬ ಪ್ರತೀತಿ ಇದ್ದು, ಹೀಗಾಗಿ ಪ್ರತಿ 12 ವರ್ಷಗಳಿಗೊಮ್ಮೆ ನಾಗ ಸಾಧುಗಳು ಈ ದೇಗುಲಕ್ಕೆ ಭೇಟಿ ನೀಡ್ತಾರೆ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನ ಮಾಡಲಾಗ್ತಾ ಇದ್ದು, ಶ್ರಾವಣ ಮಾಸದಲ್ಲಿ ಇಡೀ ದೇಗುಲವನ್ನ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗುತ್ತೆ. ಇವಿಷ್ಟು ಮಾತ್ರವಲ್ಲ, ಶಿವರಾತ್ರಿ, ನಾಗರ ಪಂಚಮಿ, ಯುಗಾದಿ ಹಬ್ಬವನ್ನ ಕೂಡ ಈ ದೇಗುಲದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಬೇಡಿದ ವರಗಳನ್ನ ಶೀಘ್ರವಾಗಿ ಮಾನ್ಯ ಮಾಡುವ ಈ ಕಪಿಲೇಶ್ವರ ದೇವರನ್ನ ಬೆಳಗ್ಗೆ 5 ಗಂಟೆಯಿಂದ ಸಂಜೆ 9 ಗಂಟೆಯವರೆಗೆ ದರ್ಶನ ಮಾಡಬಹುದಾಗಿದ್ದು, ಇಲ್ಲಿಗೆ ಬರುವ ಭಕ್ತಾದಿಗಳು ಪರಮಾತ್ಮನಿಗೆ ಏಕಾವರ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಬಿಲ್ವಾರ್ಚನೆ, ಕರ್ಪೂರದಾರತಿ, ಅಲಂಕಾರ ಸೇವೆಗಳನ್ನ ಮಾಡಿಸಬಹುದಾಗಿದೆ. ಕಪಿಲೇಶ್ವರನ ಈ ದೇವಾಲಯವು ಬೆಳಗಾವಿ ನಗರದಲ್ಲಿದ್ದು, ಈ ಕ್ಷೇತ್ರವು ಬೆಂಗಳೂರಿನಿಂದ 504 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 92 ಕಿಲೋಮೀಟರ್, ಧಾರವಾಡದಿಂದ 75 ಕಿಲೋಮೀಟರ್, ಶಿವಮೊಗ್ಗದಿಂದ 291 ಕಿಲೋಮೀಟರ್, ಹಾಸನದಿಂದ 443 ಕಿಲೋಮೀಟರ್, ಬೆಳಗಾವಿಯಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಬೆಳಗಾವಿಗೆ ರಾಜ್ಯದ ಹಲವಾರು ಭಾಗಗಳಿಂದ ಕರ್ನಾಟಕ ಬಸ್ ಸಾರಿಗೆ ಸೌಲಭ್ಯವಿದ್ದು, ಬೆಳಗಾವಿಯಿಂದ ಸರ್ಕಾರಿ ಬಸ್ ಅಥವಾ ಆಟೋ ಮೂಲಕ ಈ ದೇಗುಲಕ್ಕೆ ಸುಲಭವಾಗಿ ತಲುಪಬಹುದಾಗಿದೆ.
ಸಾಧ್ಯವಾದರೆ ನೀವು ಒಮ್ಮೆ ಈ ಪುಣ್ಯತಮವಾದ ಶಿವನ ಆಲಯಕ್ಕೆ ಭೇಟಿ ನೀಡಿ ಕಪಿಲೇಶ್ವರನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ID inspireKannada@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.